ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಕಳೆದ ಗುರುವಾರ ದೀಪಾವಳಿ ಹಬ್ಬದ ಪ್ರಯುಕ್ತ ಭಗೀರಾ ಸಿನಿಮಾ ರಿಲೀಸ್ ಆಗಿತ್ತು. ಭಗೀರಾ ಸಿನಿಮಾ ಸೆಟ್ಟೇರ್ದಾಗಿಂದ ಅದರ ಫಸ್ಟ್ ಲುಕ್, ಶ್ರೀಮುರಳಿ ಅವರ ಫಸ್ಟ್ ಲುಕ್ ನೋಡಿದಾಗಿಂದ ಅದಕ್ಕೆ ಪ್ರಶಾಂತ್ ನೀಲ್ ಅವರು ಕತೆ ಬರಿತಾ ಇದ್ದಾರೆ ಅಂತ ಗೊತ್ತಾದಾಗಿಂದ ಆ ಸಿನಿಮಾ ಹೊಂಬಾಳೆ ಫಿಲ್ಮ್ಸ್ ಬ್ಯಾನರ್ನ ಅಡಿಯಲ್ಲಿ ಸೆಟ್ಟೇರ್ತಾ ಇದೆ ಅನ್ನೋ ವಿಚಾರ ತಿಳಿದ ದಿನದಿಂದ ಈ ಸಿನಿಮಾದ ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು. ಯಾಕೆ ಅಂತಂದರೆ ಪ್ರಶಾಂತ್ ನೀಲ್ ಅವರು ಬರೆದಿರುವ ಕಥೆಯಲ್ಲಿ ಆಫ್ಟರ್ ಉಗ್ರಂ ಶ್ರೀಮುರಳಿ ಅವರು ನಟನೆ ಮಾಡ್ತಾ ಇರೋದು. ಅದರ ಜೊತೆಗೆ ಕನ್ನಡದ ಒಂದು ಅತ್ಯಂತ ಉತ್ತಮ ನಿರ್ಮಾಣ ಸಂಸ್ಥೆ ಅಂತ ಹೆಸರು ಪಡೆದಿರುವ ಹೊಂಬಾಳೆ ಫಿಲ್ಮ್ಸ್ ಈ ಚಿತ್ರವನ್ನು ನಿರ್ಮಾಣ ಮಾಡ್ತಿರೋದು. ಅದರ ಜೊತೆಗೆ ಈ ಟೀಮ್ ಏನಿತ್ತು, ಕಂಪ್ಲೀಟ್ KGFನ ನಂತರ ಈ ಒಂದು ಟೀಮ್ ಏನಿತ್ತು, ಆ ಟೀಮ್ನಲ್ಲಿರುವ ಬಹುತೇಕ ಜನ ಕೂಡ ಭಗೀರಾ ಚಿತ್ರಕ್ಕೆ ಕೆಲಸ ಮಾಡ್ತಿರೋದು. ಈ ಎಲ್ಲ ಕಾರಣಗಳಿಂದ ಭಗೀರಾ ಚಿತ್ರದ ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿತ್ತು. ಅದರಲ್ಲೂ ಭಗೀರಾ ಸಿನಿಮಾಗಿಂತ ಮುಂಚೆ ಬಂದಿದ್ದಂತಹ ಮದಗಜ ಚಿತ್ರ ಅಂದರೆ ಅಂದುಕೊಂಡಷ್ಟರ ಮಟ್ಟಿಗೆ ಶ್ರೀಮುರಳಿ ಅವರಿಗೆ ಸಕ್ಸಸ್ಸನ್ನು ತಂದುಕೊಟ್ಟಿರಲಿಲ್ಲ. ಹಾಗಾಗಿ ಅವ್ರಿಗೂ ಕೂಡ ಒಂದು ಸಕ್ಸಸ್ ಬೇಕಾಗಿತ್ತು. ಯಾವಾಗ ಭಗೀರಾ ಚಿತ್ರ ರಿಲೀಸ್ ಆಯಿತೋ ಅದನ್ನು ವೀಕ್ಷಕರು, ಕನ್ನಡದ ಸಿನಿ ಪ್ರಿಯರು ನೋಡಿದ್ರು. ಎಲ್ರಿಗೂ ಕೂಡ ಭಗೀರಾ ಚಿತ್ರ ಇಷ್ಟ ಆಯಿತು. ಶ್ರೀಮುರಳಿ ಅವರ ಸಿನಿ ಕರಿಯರ್ನಲ್ಲಿ ದಿ ಬೆಸ್ಟ್ ಚಿತ್ರ ಆಫ್ಟರ್ ಉಗ್ರಂ, ದಿ ಬೆಸ್ಟ್ ಚಿತ್ರ ಭಗೀರಾ ಅಂತ ಎಲ್ಲರೂ ಕೂಡ ಮಾತನಾಡ್ಕೊಳ್ಳೋಕ್ಕೆ ಶುರು ಮಾಡಿದರು. ಅದರ ಜೊತೆಗೆ ಕನ್ನಡದ ಮಾಧ್ಯಮಗಳು ಸಹ, ಕನ್ನಡದ ಮಾಧ್ಯಮಗಳು ಯಾಕೆ ಅಂತ ಹೇಳ್ತಿದ್ದೀನಿ ಅಂದರೆ ಆಮೇಲೆ ಹೇಳ್ತೀನಿ, ಅದಕ್ಕೆ ಕಾರಣ ಇದೆ. ಕನ್ನಡದ ಮಾಧ್ಯಮಗಳು ಸಹ ಭಗೀರಾ ಚಿತ್ರದ ಬಗ್ಗೆ ಒಂದು ಒಳ್ಳೆ ಒಪಿನಿಯನನ್ನು ಕೊಡುವ ಮೂಲಕ, ಒಂದು ಒಳ್ಳೆ ರಿವ್ಯೂವನ್ನು ಕೊಡುವ ಮೂಲಕ ಭಗೀರಾ ಚಿತ್ರವನ್ನು ಸಾಕಷ್ಟು ಒಳ್ಳೆಯ ಥರದಲ್ಲಿ ಪ್ರಮೋಷನನ್ನು ಮಾಡಿದ್ವು. ಆದರೆ ತೆಲುಗು ನೆಲದಲ್ಲಿ ಭಗೀರಾ ಚಿತ್ರಕ್ಕೆ ಕನ್ನಡದಲ್ಲಿ ಸಿಕ್ಕಷ್ಟೇ ಒಂದು ಮಾನ್ಯತೆ ಸಿಗಲಿಲ್ಲ. ತೆಲುಗು ನೆಲದಲ್ಲಿ, ತಮಿಳು ನೆಲದಲ್ಲಿ, ಮಲಯಾಳಂ ನೆಲದಲ್ಲಿ ಇದು ನಮಗೇನು ಹೊಸದಲ್ಲ. ಯಾಕಂದರೆ ಕರ್ನಾಟಕದಲ್ಲಿ ಯಾವುದೇ ಲ್ಯಾಂಗ್ವೇಜ್ ಸಿನಿಮಾ ರಿಲೀಸ್ ಆದರೂ ಕೂಡ ಕರ್ನಾಟಕದಲ್ಲಿ ಎಲ್ಲ ಲ್ಯಾಂಗ್ವೇಜ್ ಸಿನಿಮಾಗಳನ್ನ ನೋಡಿ ನಾವು ವಾವ್, ಬೇಷ್, ಸೂಪರ್ ಅಂತ ಹೇಳ್ಬಿಟ್ಟು ಒಳ್ಳೆ ಕಲೆಕ್ಷನನ್ನು ಕೊಟ್ಬಿಟ್ಟು ಅವ್ರ ಜೇಬನ್ನ ತುಂಬಿಸ್ಬಿಟ್ಟು ಅವ್ರನ್ನ ವಾಪಸ್ ಕಳಿಸ್ತೀವಿ. ಆದರೆ ಕನ್ನಡ ಸಿನಿಮಾ ಅಂತ ಬಂದಾಗ ಕೆಲವೊಂದು ಸಲ ಬೇರೆ ಭಾಷೆಗೆ ಕೊಡುವ ಪ್ರಾಶಸ್ತ್ಯವನ್ನು ನಾವು ಕನ್ನಡ ಸಿನಿಮಾಗಳಿಗೆ ಕೊಡೋದಿಲ್ಲ ಅನ್ನೋದು ಈ ಹಿಂದಿನಿಂದನೂ ಕೂಡ ಸಾಕಷ್ಟು ಸಂದರ್ಭಗಳಲ್ಲಿ ಪ್ರೂವ್ ಆಗಿದೆ. ಆದರೆ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ಕನ್ನಡಕ್ಕೆ ಸಿಗುವ ಪ್ರಾಧಾನ್ಯತೆ ಅಥವಾ ಪ್ರಾಮುಖ್ಯತೆ ಇದೆಯಲ್ಲ, ಅದು ತುಂಬ ಅಂದರೆ ತುಂಬಾ ಕಮ್ಮಿ ಇರುತ್ತೆ. ಎಲ್ಲೋ ಕೆಲವೊಂದು ಚಿತ್ರಗಳಿಗೆ ಹೊರತುಪಡಿಸಿ, ಲೈಕ್ ಕಾಂತಾರ, ಲೈಕ್ KGF ಈ ಥರದ ಚಿತ್ರಗಳಿಗೆ ಹೊರತುಪಡಿಸಿ ಬೇರೆ ಎಲ್ಲ ಕನ್ನಡದ ಸಿನಿಮಾಗಳಿಗೂ ಕೂಡ ಕನ್ನಡವನ್ನು ಹೊರತುಪಡಿಸಿದ ಬೇರೆ ರಾಜ್ಯಗಳಲ್ಲಿ ಸಿಗೋದು ಕಷ್ಟ. ಅಂತಹದ್ದೇ ಒಂದು ಅಧ್ವಾನ ಈ ತೆಲುಗು ನೆಲದಲ್ಲಾಗಿತ್ತು. ತೆಲುಗು ನೆಲದಲ್ಲಿ ಗೊತ್ತಿಲ್ಲ, ಸಾಕಷ್ಟು ಜನರಿಗೆ ಇಂಟರ್ವ್ಯೂ ಕೊಟ್ಟಿಲ್ಲ ಎನ್ನುವ ಕಾರಣಕ್ಕೆ ಇರ್ಬೋದು, ಸಾಕಷ್ಟು ಜನರಿಗೆ ಕಮರ್ಷಿಯಲ್ಸ್ ಬಂದಿಲ್ಲ ಎನ್ನುವ ಕಾರಣಕ್ಕಿರ್ಬೋದು, ಕನ್ನಡ ಸಿನಿಮಾ ಎನ್ನುವ ಕಾರಣಕ್ಕೂ ಕೂಡ ಇರ್ಬೋದು. ಹೀಗೆ ಸಾಕಷ್ಟು ಕಾರಣಗಳಿಂದ ತೆಲುಗು ನೆಲದಲ್ಲಿ ಭಗೀರಾ ಚಿತ್ರದ ಬಗ್ಗೆ ತುಂಬ ನೆಗೆಟಿವ್ ಆಗಿ ಕಮೆಂಟ್ಗಳನ್ನು ಮಾಡುವ ಮೂಲಕ, ರಿವ್ಯೂವನ್ನು ಕೊಡುವ ಮೂಲಕ ಅಲ್ಲಿ ಇವತ್ತಿಗೂ ಕೂಡ ಆ ಚಿತ್ರವನ್ನು ತಿಳಿಯುವ ಕೆಲಸ ನಡೀತಾ ಇದೆ. ಆದರೂ ಕೂಡ ತೆಲುಗು ನೆಲದಲ್ಲಿ ಭಗೀರಾದ ಸಾಧನೆ ತಕ್ಕ ಮಟ್ಟಕ್ಕೆ ಚೆನ್ನಾಗೇ ಇದೆ ಅಂತ ನಾನು ಹೇಳ್ತೀನಿ. ಈಗ ಭಗೀರಾದ ಕಲೆಕ್ಷನ್ ರಿಪೋರ್ಟನ್ನು ನೋಡುವಂತಹ ಸಂದರ್ಭ. ಭಗೀರಾ ರಿಲೀಸ್ ಆಗಿ 4 ದಿನ ಕಳೆದಿದೆ. ನೆನ್ನೆಗೆ ಇವತ್ತು 5ನೇ ದಿನ. ಇವತ್ತಿನ ಕಲೆಕ್ಷನ್ ರಿಪೋರ್ಟ್ ಏನು ಬರುತ್ತೆ, ಸೋಮವಾರ ಭಗೀರಾ ಚಿತ್ರ ಎಷ್ಟು ಕಲೆಕ್ಷನ್ ಮಾಡಿಕೊಂಡಿದೆ ಅನ್ನೋದರ ಮೇಲೆ ಆ ಚಿತ್ರದ ಸಕ್ಸಸ್ ರೇಟ್ ಅಥವಾ ಕಲೆಕ್ಷನ್ ರೇಟ್ ಡಿಪೆಂಡ್ ಆಗಿರುತ್ತೆ. ಯಾಕಪ್ಪ ಅಂತಂದರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ದೀಪಾವಳಿ ಇದ್ರ ಸೆಂಟರ್ನಲ್ಲಿ ಇತ್ತು. ಅದ್ರ ಜೊತೆಗೆ ಒಂದು ಲಾಂಗ್ ವೀಕೆಂಡ್ ಕೂಡ ಆಗಿತ್ತು. ಹಾಗಾಗಿ ಚಿತ್ರದ ಕಲೆಕ್ಷನ್ ಚೆನ್ನಾಗಿ ಆಗುತ್ತೆ ಅನ್ನೋದು ಗೊತ್ತಿದ್ದೆ ಹೊಂಬಾಳೆ ಫಿಲ್ಮ್ಸ್ ಈ ಡೇಟನ್ನು ಭಗೀರಾ ಚಿತ್ರದ ರಿಲೀಸ್ಗೆ ಆಯ್ಕೆ ಮಾಡಿಕೊಂಡಿತ್ತು ಅನ್ನೋದರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ. ಮೊದಲ ದಿನ ಭಗೀರಾ ರಿಲೀಸ್ ಆಗಿ ಮೊದಲ ದಿನ, ಇದು ನಾನು ಹೇಳ್ತಾ ಇರೋದು ಸ್ಯಾಂಕ್ಲಿಂಕ್ನ ವರದಿಯ ಪ್ರಕಾರ, ಇಂಡಸ್ಟ್ರಿಯ ಟ್ರ್ಯಾಕರ್ ಇವರು, ಅಂದರೆ ಯಾವುದೇ ಸಿನಿಮಾ ತಂಡ ಅಧಿಕೃತವಾಗಿ ನಮ್ಮ ಚಿತ್ರ ಇಷ್ಟೊಂದು ಕಲೆಕ್ಷನನ್ನು ಮಾಡ್ಕೊಂಡಿದೆ, ಇಷ್ಟೇ ಕಲೆಕ್ಷನನ್ನು ಮಾಡ್ಕೊಂಡಿದೆ ಅಂತ ಅಧಿಕೃತವಾಗಿ ಹೇಳೋದು ತೀರಾ ಭಾರ ಕಮ್ಮಿ. 1 ದಿನದ್ದು ಅಥವಾ 2 ದಿನದ ಕಲೆಕ್ಷನ್ನ ರಿಪೋರ್ಟನ್ನು ಅಧಿಕೃತವಾಗಿ ಚಿತ್ರತಂಡ ಕೊಡ್ಬೋದು, ಬಿಟ್ಟರೆ ಅದಾದ ನಂತರ ಸಿನಿಮಾ ಎಷ್ಟು ಕಲೆಕ್ಷನನ್ನು ಮಾಡ್ಕೊಳ್ತು ಅಂತ ಯಾವುದೇ ಚಿತ್ರತಂಡ ಆಗಲಿ ಕೊಡೋದು ತುಂಬ ಅಂದರೆ ತುಂಬಾ ಕಮ್ಮಿ. ಹಾಗಾಗಿ ಸ್ಯಾಂಕ್ಲಿಂಕ್ನ ಈ ವರದಿಯ ಪ್ರಕಾರ, ಅಂದರೆ ಇವರು ಯಾವ ರೀತಿ ಕಲೆಕ್ಷನನ್ನು ಗೆಸ್ ಮಾಡ್ತಾರೆ ಅಂತಂದರೆ, ಎಷ್ಟು ಥಿಯೇಟರ್ನಲ್ಲಿ ಅಥವಾ ಎಷ್ಟು ಸ್ಕ್ರೀನ್ನಲ್ಲಿ ರಿಲೀಸ್ ಆಗಿದೆ, ಒಂದು ದಿನಕ್ಕೆ ಎಷ್ಟು ಶೋ ರನ್ ಆಗಿದೆ, ಪ್ರತಿ ಥಿಯೇಟರ್ನಲ್ಲಿ ಮಿನಿಮಮ್
ಅಂಡ್ ಮ್ಯಾಕ್ಸಿಮಮ್ ಟಿಕೆಟ್ ಪ್ರೈಸ್ ಎಷ್ಟು, ಸಿಂಗಲ್ ಸ್ಕ್ರೀನ್ ಮಲ್ಟಿಪ್ಲೆಕ್ಸ್ಗಳಲ್ಲಿ ಮಿನಿಮಮ್ ಹಾಗೂ ಮ್ಯಾಕ್ಸಿಮಮ್ ಪ್ರೈಸ್ ಎಷ್ಟು, ಈ ಎಲ್ಲ ಆಧಾರದ ಮೇಲೆ ಎಷ್ಟು ಫಿಲ್ಲಿಂಗ್ ಆಗಿದೆ, ಹೌಸ್ಫುಲ್ ಎಷ್ಟಾಗಿದೆ, ಎಷ್ಟು ಪರ್ಸೆಂಟ್ ಫಿಲ್ಲಿಂಗ್ ಆಗಿದೆ ಅನ್ನೋದರ ಆಧಾರದ ಮೇಲೆ ಈ ರಿಪೋರ್ಟನ್ನು ಅವರು ಕೊಡ್ತಾರೆ. ಅವರು ಕೊಟ್ಟಿರುವ ವರದಿಯ ಪ್ರಕಾರ ನೆಟ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮೊದಲ ದಿನ 2,55,00,000 ಮೊದಲ ದಿನ, ಎರಡನೇ ದಿನ 2.85 ಕೋಟಿ, ಮೂರನೇ ದಿನ 3.01 ಕೋಟಿ, ನಾಲ್ಕನೇ ದಿನ ಅಂದರೆ ಭಾನುವಾರ 3.15 ಕೋಟಿ. ಇದಿಷ್ಟು ನೆಟ್ ಕಲೆಕ್ಷನ್ ಅಂದರೆ ಗ್ರಾಸ್ ಕಲೆಕ್ಷನ್ ಅನ್ನೆಲ್ಲ ತಗೊಂಡು ನಾವು ಲೆಕ್ಕ ಹಾಕಿ ನೋಡೋದಾದರೆ ಬಗೀರಾ ಚಿತ್ರ 4 ದಿನದಲ್ಲಿ ಬರೋಬ್ಬರಿ 13.15 ಕೋಟಿ ರೂಪಾಯಿ ಕಲೆಕ್ಷನನ್ನು ಮಾಡಿಕೊಂಡಿದೆ ಅಂತ ಈ ಸಂಸ್ಥೆ ಹೇಳುತ್ತೆ. ಟೋಟಲ್ 4 ದಿನದಲ್ಲಿ ಬಗೀರಾದ ಕಲೆಕ್ಷನ್ 13.15 ಕೋಟಿ. ಈ ಚಿತ್ರದ ಮೇಕಿಂಗ್, ಈ ಚಿತ್ರ ಮೂಡಿ ಬಂದಿರುವಂತಹ ರೀತಿ, ಈ ಚಿತ್ರವನ್ನು ನೋಡಿಕೊಂಡು ಹೊರಗಡೆ ಬರುವಾಗ ಪ್ರೇಕ್ಷಕನ ಮನಸ್ಸಿನ ಮೇಲೆ ಬೀರುವಂತಹ ಪರಿಣಾಮ, ಇದೆಲ್ಲವನ್ನೂ ಗಮನಿಸಿದಾಗ, ಇದು ಕೊಟ್ಟಂತಹ ಎಂಟರ್ಟೈನ್ಮೆಂಟನ್ನು ಸಹ ಗಮನಿಸಿದಾಗ 13.15 ಕೋಟಿ ಕಲೆಕ್ಷನ್ ತುಂಬ ಕಮ್ಮಿ ಆಯಿತು ಅಂತ ನನಗೆ ಅನಿಸುತ್ತೆ. ಇನ್ನೂ ಜಾಸ್ತಿ ಹೆಚ್ಚಿನ ಮಟ್ಟದಲ್ಲಿ ಕಲೆಕ್ಷನ್ ಆಗಬೇಕಿತ್ತು, ಆದರೆ ಆಗಿಲ್ಲ. ಬಟ್ ಇದು ಈ ವರ್ಷ ಕನ್ನಡದಲ್ಲಿ ರಿಲೀಸ್ ಆದಂತಹ ಕೆಲವೊಂದಷ್ಟು ಸಿನಿಮಾಗಳಲ್ಲಿ ಈ ಸಿನಿಮಾ ಕೂಡ ಒಂದು ಉತ್ತಮ ಗಳಿಕೆಯನ್ನು ಕಂಡಂತಹ ಕನ್ನಡ ಸಿನಿಮಾ ಅಂತ ನಾವು ಹೇಳ್ಬೋದು. ಈ ಹಿಂದೆ ಭೀಮಾ, ಅದಾದ ನಂತರ ಕೃಷ್ಣಂ ಪ್ರಣಯ ಸಖಿ, ಅದಾದ ನಂತರ ಬಗೀರಾ ಚಿತ್ರ ಆಲ್ಮೋಸ್ಟ್ 10 ಕೋಟಿಯ ಗಡಿಯನ್ನು ದಾಟಿದೆ. ಭೀಮಾ ಚಿತ್ರ ಕೂಡ 25 ಕೋಟಿಯ ಗಡಿಯನ್ನು ದಾಟಿಕೊಂಡಿದೆ. ಕೃಷ್ಣಂ ಪ್ರಣಯ ಸಖಿ ಕೂಡ 20 ಕೋಟಿಯ ಗಡಿಯನ್ನು ದಾಟಿಕೊಂಡಿದೆ. ಇನ್ನು ಈ ವಾರ ಕಳೆಯುವಷ್ಟರಲ್ಲಿ ಮೋಸ್ಟ್ಲಿ ಬಗೀರಾ ಚಿತ್ರ ಕೂಡ 20 ಕೋಟಿಗಿಂತ ಹೆಚ್ಚಿನ ಕಲೆಕ್ಷನನ್ನು ಮಾಡಿಕೊಳ್ಳಬಹುದು ಎನ್ನುವ ಲೆಕ್ಕಾಚಾರ ಬಾಕ್ಸ್ ಆಫೀಸ್ ತಜ್ಞರ ಪ್ರಕಾರ ಬರ್ತಾ ಇದೆ. ಈ ಚಿತ್ರದಲ್ಲಿ ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ, ಶ್ರೀಮುರಳಿ ಅವರು ನಾಯಕನಾಗಿ ನಟಿಸಿದರೆ, ರುಕ್ಮಿಣಿ ವಸಂತ್ ಅವರು ನಾಯಕಿಯಾಗಿ ನಟಿಸಿದರು. ಚಿತ್ರಕ್ಕೆ ಅಜನೀಶ್ ಲೋಕನಾಥ್ ಅವರ ಸಂಗೀತ ಇದೆ. ಅದರ ಜೊತೆಗೆ ಹೊಂಬಾಳೆ ಫಿಲಿಮ್ಸ್ನ ನಿರ್ಮಾಣ ಇದೆ. ಚಿತ್ರದಲ್ಲಿ ಪ್ರಕಾಶ್ ರಾಜ್, ಅಚ್ಯುತ್ ಕುಮಾರ್, ಸುಧಾರಾಣಿ ಹೀಗೆ ದೊಡ್ಡ ತಾರಾ ಬಳಗವೇ ಇದೆ. ಅದರಲ್ಲೂ ಗರುಡಾರಾಮ್ ಅವರು ಈ ಚಿತ್ರದಲ್ಲಿ ಕಾಣಿಸಿಕೊಂಡಿರುವಷ್ಟು ಭಯಂಕರವಾಗಿ ಅವರ ಈ ಹಿಂದಿನ ಯಾವ ಚಿತ್ರದಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ಇದಿಷ್ಟು ಬಗೀರಾ ಚಿತ್ರದ ಕಲೆಕ್ಷನ್ ರಿಪೋರ್ಟ್. ಏನನ್ಸುತ್ತೆ ನಿಮಗೆ ಈ ಕಲೆಕ್ಷನ್ ರಿಪೋರ್ಟನ್ನು ನೋಡಿದಾಗ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ, ಜೊತೆಗೆ ಇನ್ನು ಯಾರೆಲ್ಲ ಬಗೀರಾ ಸಿನಿಮಾವನ್ನು ನೋಡಿಲ್ಲ ದಯಮಾಡಿ ನೋಡಿ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಬಗೀರಾ ಚಿತ್ರ ನೀವು ಕೊಡುವ ಕಾಸಿಗೆ ಪಕ್ಕಾ ಪೈಸಾ ವಸೂಲ್ ಮೂವಿ 1:2% ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. Speed Plus Karnataka.